ಕಲಚಿ ಸರ್, ಇದೊಂಚೂರು ಎಕ್ಕೋ ಕಮ್ಮಿ ಮಾಡಿ ಎಕ್ಕೋ ಕಮ್ಮಿ. ಎಲ್ಲರಿಗೂ ನಮಸ್ಕಾರ. ಯಾಕೆ ನಾನು ಪಾರ್ಥ ಸರ್ಗೆ ಸನ್ಮಾನ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ, ಇವತ್ತು ನಾನು ಏನು ಹಾಡ್ತೀನಿ, ಎಷ್ಟು ಚೆನ್ನಾಗಿ ಹಾಡೋದಿರ್ಬೋದು. ಇವತ್ತು ನಾನು ಏನು ಪ್ರೇಮಲೋಕ ಸಂಸ್ಥೆ ಇವತ್ತಿನ ದಿವಸ ನಾನು ಸ್ಥಾಪನೆ ಮಾಡಿದ್ದೀನಿ. ಸೊ ಎಲ್ಲದಕ್ಕೂ ನನ್ನ ಬೆನ್ನಿಂದೆಗಡೆ ನಿಂತ್ಕೊಂಡು ನನಗೆ ಎಲ್ಲ ಹೇಳ್ಕೊಟ್ಟು ಇವತ್ತು ನನಗೆ ಅವರು ಒಂದು ದಾರಿ ತೋರಿಸಿದ ಗುರುಗಳು ಅವರು. ನನಗೆ ಇವತ್ತು ಅವರು ಇದಿಲ್ದಿರ ಅವ್ರ ಸಮ್ಮುಖದಲ್ಲೇ ನಾನು ಬೆಳೆದಿರೋದು. ಏಕೆಂದರೆ ಕೇಳ್ತಾರಲ್ಲ ಯಾವ ಗರಡಿನಲ್ಲಿ ಅಂತ ಕೇಳ್ತಾರಲ್ಲ, ಸೊ ಆ ಥರ ಇವತ್ತು ನನಗೆ ಒಂದೊಂದು ಲೈನು ನನಗೆ ತಿದ್ದಿ ಹಾಡು ಹೇಳ್ಕೊಟ್ಟಿರೋದು ಮಹಾನ್ ಭಾವರು. ಸೊ ಅದಕ್ಕೆ ನನಗೆ ಯಾರೆಲ್ಲೇ ಸನ್ಮಾನ ಮಾಡಿದ್ರು ನಾನು ಅದನ್ನು ಪಾರ್ಥ ಸರ್ಗೆ ಮಾಡಿಸ್ತೀನಿ. ಸೊ ನಾನು ಅದನ್ನು ಮಾಡಿಸ್ಕೊಳ್ಳೋಕ್ಕೆ ನನಗೆ ಅರ್ಹತೆ ಇಲ್ಲ, ಇನ್ನೂ ಇಲ್ಲ, ಮುಂದೆ ನೋಡೋಣ. ಸೊ ಇನ್ನು ಮುಂದೆನೂ ನನಗೆ ಯಾವ ಸ್ಟೇಜಲ್ಲಾದರೂ ನಾನು ಪಾರ್ಥ ಸರ್ಗೆ ಇದನ್ನು ಅರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು. ಅವ್ರ ಗರಡಿಲಿ ಬೆಳೆದ್ರಿ ಹಂಗೂ. ಥ್ಯಾಂಕ್ ಯು ಮೇಡಮ್, ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಕೊಟ್ಟೆ ಸೊ ನಮ್ಮದು ಮೊದಲನೇ ತಿಂಗಳಿಗೆ ಹೆಜ್ಜೆ ಇಟ್ಟಿದೆ ನಮ್ಮ ಪ್ರೇಮಲೋಕ ಸಭಾಂಗಣ. ಎರಡನೇ ತಿಂಗಳಿಗೆ ಹೆಜ್ಜೆ ಊರ್ತಾ ಇದೆ, ಅಂಬೆಗಾಲು ಹಾಕ್ತಾಯಿದೆ. ಸೊ ತಾವೆಲ್ಲರೂ ಒಂದು ಸಲ ಬಂದು ಹಾಡಬೇಕು ಅಂತ ನಿಮಗೆ ದಿನ ಸಂಜೆ ನಾವಿರ್ತೀವಿ. ಸೊ ಯಾವಾಗ ಬಂದರೂ ನೀವು ಬನ್ನಿ, ಹಾಡಿ ಹೋಗಬೇಕು, ನಮ್ಮ ಆತಿಥ್ಯನ ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು. ಇಲ್ಲ, ಖಂಡಿತ ನಾವು ಹೋಗಿ ಮೊದಲನೇ ಇನಾಗ್ರೇಷನ್ ದಿವಸ ನಾವು ಹೋಗಿದ್ವಿ. ಒನ್ ಆಫ್ ದಿ ಬೆಸ್ಟ್ ಆಡಿಟೋರಿಯಂ ಇನ್ ಬ್ಯಾಂಗ್ಳೂರು ಮಾಡಿದ್ದಾರೆ ಅವರು. ಬಾಯಲ್ಲಿ ಹೇಳೋದಲ್ಲ, ಹೋಗಿ ನೀವು ನೋಡಿ ಅಲ್ಲಿ ಸಿಸ್ಟಮ್ನ ಅನುಭವಿಸಿ ಎಂಜಾಯ್ ಮಾಡಿ. ಈ ಅಂಜನಾದ್ಯನೂ ಇದು ಅಷ್ಟೇ. ಹಾಂ, ತುಂಬ ಚೆನ್ನಾಗಿದೆ. ದಯವಿಟ್ಟು ಹೋಗಿ ಅನುಭವಿಸ್ಬೇಕು. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಮಹಾಲಕ್ಷ್ಮಿ ಮೆಟ್ರೋ ಇಳಿದ್ರೆ ನಿಧಾನಕ್ಕೆ ನಡೆದ್ರೆ 3 ನಿಮಿಷ. ಮಹಾಲಕ್ಷ್ಮಿ ಮೆಟ್ರೋ ಹಿಂದೆಗಡೆ ಗ್ರೌಂಡ್ ಹತ್ರನೇ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಪ್ರೇಮ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಆಮೇಲೆ ಅಷ್ಟೇ, 2-3 ಅಷ್ಟೇ ಮಾಡಿದ್ರು.